ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಈ ದಿವಸ ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 51ನೇ ಅಧ್ಯಾಯ 14ರಿಂದ. ಕೀರ್ತನೆಗಳು 51:14. ದೇವರೇ ನನ್ನ ರಕ್ಷಣಕರ್ತನೇ, ಪ್ರಾಣ ಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಇರುವುದಾದರೆ ನಮಗೆ ಮೊದಲೇ ಗೊತ್ತಾಗ್ತದೆ. ಅಕಸ್ಮಾತ್ ಗೊತ್ತಾಗದೆ ಹೋದರೂ ಕೂಡ ಯಾರಾದರೂ ವೈರಿಗಳು ಇದ್ದರೆ ಖಂಡಿತವಾಗಿಯೂ ಗೊತ್ತಾಗ್ತದೆ ಯಾರು ಹೇಗೆ ಇರ್ತಾರೆ ಅಂತೇಳಿ. ಆಗ ನಾವು ದೇವರೊಂದಿಗೆ ಸರಿಯಾಗಿ ನಡ್ಕೊಂಡು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೊಂಡು, ಅಂಥ ಸಮಯದಲ್ಲಿ ನಾವು ಕೂಡ ದೇವರಲ್ಲಿ ಹೀಗೆ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. ದೇವರೇ ನನ್ನ ರಕ್ಷಣಾಕರ್ತನೇ, ಪ್ರಾಣ ಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸಪ್ಪ. ಇಂತಿಂಥವ್ರು ಏನೇನೋ ಕುಯುಕ್ತಿ ಬುದ್ಧಿ ಮಾಡ್ತಾ ಇರ್ಬೋದು, ಇಂತಿಂಥವ್ರ ವಿರೋಧಿಗಳಿದ್ದಾರೆ, ಅವರಿಂದ ನನ್ನನ್ನು ಬಿಡಿಸು, ಅವರನ್ನು ಸಮಾಧಾನಗೊಳಿಸು, ಅವರನ್ನು ಮುಟ್ಟು, ಅವರನ್ನು ಬದಲಾಯಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಮ್ಮ ಭರವಸೆ ಖಂಡಿತವಾಗಿಯೂ ದೇವರಲ್ಲಿ ಇದ್ದರೆ, ದೇವರ ಮೇಲೆ ನಮ್ಮ ಮನಸ್ಸು 100ಕ್ಕೆ 100ರಷ್ಟು ಇದ್ದರೆ, ದೇವರನ್ನೇ ಸರಿಯಾಗಿ ನಂಬಿದ್ರೆ ಖಂಡಿತವಾಗಿ ಅಂಥವರಿಂದ ದೇವರು ನಮ್ಮನ್ನು ಬಿಡಿಸ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ಬಹಳ ಸಲ ನಡೆದು ಹೋಗಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನ ದೇವರೇ ಇವತ್ತು ಕೂಡ, ಈ ನಿಮಿಷದವರೆಗೂ ಕೂಡ ದೇವರೇ ಕೊಡುವವರಾಗಿದ್ದಾರೆ, ಮುಂದೆಯೂ ಕೂಡ ಕೊಟ್ಟೇ ಕೊಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯಸಂಧತೆಯನ್ನು ಕೊಂಡಾಡುವುದು. ಆಗ ಅವರು ಏನ್ ಮಾಡ್ತಾರೆ, ಆಗ ನಾವು ಅಂತ ಸಂದರ್ಭದಲ್ಲಿ ಆಮೇಲೆ ದೇವರ ಪರವಾಗಿ ನಾವು ಸಾಕ್ಷಿ ನುಡಿಯಬೇಕು. ನನಗೆ ಬಹಳ ಕಷ್ಟ, ಸಂಕಟ, ದುಃಖಗಳಿತ್ತು, ವಿರೋಧಿಗಳಿದ್ರು, ಪ್ರಾಣ ತೆಗಿಬೇಕು ಅಂತ ಇದ್ದಿದ್ರು, ನಾನಾ ರೀತಿಯಲ್ಲಿ ದೇವರೇ ನನಗೆ ದರ್ಶನ ಕೊಟ್ಟರು, ದೇವರು ನನ್ನ ಪಾಪಗಳಿಂದ ಬಿಡುಗಡೆ ಮಾಡಿದ್ರು, ದೇವರಿಗೆ ನಾನು ಶರಣು ಹೋದೆ, ದೇವರಲ್ಲಿ ಪ್ರಾರ್ಥಿಸಿದೆ, ಆಗ ದೇವರು ನನ್ನನ್ನು ಇಂಥ ಕಷ್ಟಗಳಿಂದ ಬಿಡುಗಡೆ ಮಾಡಿದ್ರು ಅಂತೇಳಿ ನಾವು ಸಾಕ್ಷಿ ಕೊಡಬೇಕು, ಸುಮ್ಮನೆ ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೇಸುಸ್ವಾಮಿ ಒಂದು ಮಾತನ್ನ ಹೇಳಿದ್ದಾರೆ, ಕತ್ತಲಲ್ಲಿ ಖಂಡಿತವಾಗಿ ದೀಪವನ್ನು ಹಚ್ಚಿ ಕೆಳಗೆ ಇಡಬೇಡಿ, ದೀಪ ಸ್ತಂಭದ ಮೇಲೆ ಇಡೀತ, ಕೆಳಗಿಟ್ಟರೆ ಅದು ಏನು ಬೆಳಕು ಕೊಡ್ತದೆ? ಬೆಳಕು ಕೊಡುವುದೇ ಇಲ್ಲ, ಅಷ್ಟೇ ಸ್ವಲ್ಪ ಗಳಕ್ಕೆ ಮಾತ್ರ ಕೊಡ್ತದೆ. ಅಂದರೆ ಅದು ಅವರವರಿಗೆ ಮಾತ್ರ ಅಥವಾ ಅವರ ಮನೆಯವರಿಗೆ ಮಾತ್ರ ದೇವರ ಪರವಾಗಿ ಸಾಕ್ಷಿ ಅಂತ. ಅದೇ ಎತ್ತರದಲ್ಲಿಟ್ಟರೆ ಬಹಳ ಕಡೆಗೆ ಬೆಳಕು ಕೊಡ್ತದೆ. ಇಡೀ ನೋಡಿ, ಇವತ್ತು ಸೂರ್ಯನನ್ನು ದೇವರು ಏನು ಮಾಡಿದ್ದಾರೆ, ಆಕಾಶದಿಂದ ಕೆಳಗೆ ಇಟ್ಟಿದ್ದಾರೆ, ಅದು ಇಡೀ ಲೋಕಕ್ಕೆ ಬೆಳಕನ್ನು ಕೊಡ್ತದೆ, ಕಿರಣವನ್ನು ಕೊಡ್ತದೆ. ಹಗಲು ಹೊತ್ತಿನಲ್ಲಿ ಸೂರ್ಯ ಇಲ್ಲದಿದ್ರೆ ಯಾರಾದ್ರೂ ಹೋಗೋದು ಬರೋದು, ಒಂದು ವಾಹನ ಓಡಿಸೋದು ಏನಾದ್ರೂ ಆಗ್ತದ? ಇಲ್ಲ. ಅದಕ್ಕೆ ಸೂರ್ಯನನ್ನು ಸೃಷ್ಟಿ ಮಾಡಿ ದೇವರು ಏನ್ ಮಾಡಿದ್ದಾರೆ, ಎತ್ತರದಲ್ಲಿ ಇಟ್ಟಿದ್ದಾರೆ. ಇದರ ಅರ್ಥ ನಮ್ಮ ಜೀವಿತಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಒಂದು ಕಾರ್ಯಗಳನ್ನ ನಾವು ನಮ್ಮಲ್ಲಿ, ನಮ್ಮ ಮನೆಯವರಲ್ಲಿ, ನಮ್ಮ ಹೆಂಡತಿ ಮಕ್ಕಳಲ್ಲಿ ಇಟ್ಟುಕೊಳ್ಬಾರ್ದು. ಇದನ್ನ ಪರರಿಗೂ ಕೂಡ ನಾವು ಸಾಕ್ಷಿ ನುಡಿಯಬೇಕು ಅಂತ. ಈಗ ಉದಾಹರಣೆಗೆ ಮನೆಯೊಳಗೆ ಕರೆಂಟ್ ಇಲ್ಲದಿದ್ರೆ ಏನಾಗ್ತದೆ, ಒಂದು ಬಲ್ಬು, ಆ ಕರೆಂಟ್ ಇಲ್ಲ ಇದ್ರೆ ಬಲ್ಬು ಕತ್ತಲಾಗ್ತದೆ. ಅದೇ ಬಲ್ಬು ಕೆಳಗಡೆ ಇದ್ರೆ ಆ ಕೋಣೆಯೊಳಗೆ ಇಡೀ ಬೆಳಕು ಬರೋದಿಲ್ಲ. ಅದಕ್ಕೆ ಬಲ್ಬ್ ಅನ್ನು ಏನ್ ಮಾಡಿರ್ತಾರೆ, ಮೇಲೆ ಇಟ್ಟಿರ್ತಾರೆ. ಆಗ ಎಲ್ಲ ರೂಮ್ ಒಳಗೆ ಅಂದ್ರೆ ಕೋಣೆಯೊಳಗೆ ಫುಲ್ ಅಲ್ಲಿ ಬೆಳಕು ಇರ್ತದೆ. ಹಾಗೆ ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತ ಕಾರ್ಯಗಳನ್ನ, ಮಾಡ್ತಿರುವ ಕಾರ್ಯಗಳನ್ನ, ನಾವು ಹಿಂದೆ ಪಟ್ಟಂತ ಕಷ್ಟಗಳನ್ನ, ದೇವರು ನಮಗೆ ಮಾಡಿದಂತ ಉಪಕಾರಗಳನ್ನ ನಾವು ಇತರರಿಗೆ ಕೂಡ ಸಾಕ್ಷಿಗಳಾಗಿ ನುಡಿಯಬೇಕು ಅಂತ. ಹಾಗೆ ವಿರೋಧಿಗಳು ಯಾರಾದ್ರೂ ಇರುವುದಾದರೆ ಅವರಿಗೆ ಕೂಡ ನಾವು ಪ್ರಾರ್ಥಿಸಿ ನಾವು ಈ ರೀತಿ ಉತ್ಸಾಹದಿಂದ ನಿನ್ನ ಸತ್ಯಸಂಧತೆಯನ್ನು ಕೊಂಡಾಡುವನು. ದೇವರ ನಮಗೆ ಸ್ತೋತ್ರದಲ್ಲಿ ಕೊಂಡಾಡುವುದು. ಆಗ ನಮ್ಮ ನಾಲಿಗೆ ಕೂಡ ದೇವರ ಆತ್ಮ ನಮ್ಮಲ್ಲಿ ಇರುವುದಾದರೆ, ನಾವು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟುವುದಾದರೆ, ದೇವರಲ್ಲಿ ಭರವಸೆ ಇಡುವುದಾದರೆ, ದೇವರು ಮಾಡಿದ ಕಾರ್ಯ ನಮ್ಮ ನಾಲಿಗೆ ಕೂಡ ಸುಮ್ಮನೆ ಇರುವುದಿಲ್ಲ. ನುಡಿಯಲ್ಲಿ ಏನು ಬರೆಯಲ್ಪಟ್ಟಿದೆ,
ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯಸಂಧತೆಯನ್ನು ಕೊಂಡಾಡುವುದು. ನಾನು ಕೊಂಡಾಡ್ತೇನೆ ಅಂತಲ್ಲ, ನನ್ನ ನಾಲಿಗೆ ಕೊಂಡಾಡುವುದು ಅಂತ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರೋ ದಾವೀದರಸರು ನನ್ನ ನಾಲಿಗೆಯು ಕೊಂಡಾಡುವುದು ಅಂತೇಳಿ. ಹಾಗೆ ನಮ್ಮ ನಾಲಿಗೆ ಮನಸ್ಸು ಕೂಡ ಸುಮ್ಮನೆ ಇರೋದಿಲ್ಲ, ಸಾಕ್ಷಿ ನುಡಿತದೆ. ದೇವರ ಆತ್ಮ ಪವಿತ್ರಾತ್ಮರ ವರ ನಮ್ಮಲ್ಲಿ ಇರುವುದಾದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಏನು ಮಾಡಬೇಕು? ವಿರೋಧಿಗಳಿಗಾಗಿ ಪ್ರಾರ್ಥಿಸಬೇಕು. ದೇವರ ಉಪಕಾರವನ್ನು ಸಾಕ್ಷಿ ನುಡಿಯಲೇಬೇಕು. 15ನೇ ವಚನ. ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಬಿಡುವುದೇ. ನಮಗೆ ಸ್ತೋತ್ರವಾಡಿ ಅದು ಮಾತ್ರ ಕೊಂಡಾಡೋದು ಮಾತ್ರವಲ್ಲ, ನಾವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋದಲ್ಲಿಯೂ ಬಂದಲ್ಲಿಯೂ ಕೆಲಸ ಕಾರ್ಯಗಳಲ್ಲಿಯೂ ಪ್ರಯಾಣದಲ್ಲಿ ಇರುವಾಗಲೂ ಮಲಗಿದಾಗಲೂ ಏಳುವಾಗಲೂ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಬಾಯಿ ಬಿಟ್ಟು ಹೇಳಕ್ಕಾಗದಿದ್ರು ಮನಸ್ಸಲ್ಲಿ ಕೂಡ ಅಥವಾ ಮೆಲ್ಲೆ ಬಾಯಲ್ಲಿ ಆದರೂ ಕೂಡ ಏನು ದೇವರೇ ನಿನಗೆ ಸ್ತೋತ್ರ 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 ಅಂತೇಳಿ ಉಪಕಾರಗಳನ್ನ ನೆನೆಸ್ಕೊಳ್ಬೇಕು, ಸ್ತೋತ್ರ ಮಾಡಬೇಕು. ಮನೆಯಿಂದಲೇ ಹೊರಡುವಾಗಲೂ ಕೆಲಸ ಕಾರ್ಯಗಳಲ್ಲಿ ವಾಪಸ್ ಬರುವಾಗಲೂ ಪ್ರಯಾಣದಲ್ಲಿರುವಾಗಲೂ ಕೂತಾಗಲೂ ಏಳುವಾಗಲೂ ಮಲಗಿದಾಗಲೂ ಏಳುವಾಗಲೂ ಊಟ ಮಾಡಿದಾಗಲೂ ದೇವರೇ ಈ ಊಟಕ್ಕಾಗಿ ನಿನಗೆ ಸ್ತೋತ್ರಪ್ಪ ಅಂಥೇಳಿ ನಾವು ಪ್ರತಿಯೊಂದರಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಪ್ರತಿಯೊಂದು ದೇವರ ಪ್ರೀತಿ ಆಶೀರ್ವಾದ ಇಲ್ಲ ಇದ್ರೆ ನಾವು ಏನ್ ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 16ನೇ ವಚನ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವೇ ಇಲ್ಲ. ನೋಡಿ, ದೇವ್ರ ಯಜ್ಞ ಅಂದ್ರೆ ಯಾವುದೇ ಪೂಜೆ ಪುಸ್ಕಾರ ಪ್ರಾಣಿ ಬಳಿ ಯಾವುದು ಬೇಕಾಗಿಲ್ಲ. ಇದು ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಕಾಡಿನಲ್ಲಿರುವ ಎಲ್ಲ ಜೀವ ಜಂತುಗಳು ಪ್ರಾಣಿ ಪಕ್ಷಿಗಳು ನನ್ನವೇ, ನಾನು ಬೇಕಾದರೆ ನಾನೇ ಅದರ ತೆಗಿತೇನೆ, ತಿಂತೇನೆ, ಕುಡಿತೇನೆ, ನಿಮ್ಮ ಹತ್ರ ನಾನು ಕೇಳಬೇಕು ಅವಶ್ಯ ಇಲ್ಲ, ಯಾವುದು ಬೇಕಾಗಿಲ್ಲ. ಈಗಲೂ ಅಷ್ಟೇ ಪೂಜೆ ಪುಸ್ಕಾರ ಆ ಹೋಮ ಈ ಹೋಮ ಯಾವುದು ಬೇಕಾಗಿಲ್ಲ. ಪಾಪಗಳನ್ನ ಅರ್ಥ ಮಾಡಿಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಆ ಪಾಪಗಳನ್ನ ಬಿಟ್ಟು ಜೀವಿಸಿದ್ರೆ ಮಾತ್ರ ನಮಗೆ ಆಶೀರ್ವಾದ. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಆದರೆ ಆ ಹೋಮ ಈ ಹೋಮ ಗಣ ಹೋಮ ಸುದರ್ಶನ ಹೋಮ ಅಂತ ಹೇಳ್ಕೊಂಡು ನಾನು ಎಷ್ಟು ಸಾವಿರ ಇಷ್ಟು ಸಾವಿರ ಆ ವಸ್ತು ಈ ವಸ್ತು ಅಂತ ಹೇಳ್ಕೊಂಡು ಒಂದು ವರ್ಗದ ಜನರು ನಮ್ಮ ಭಾರತ ದೇಶದಲ್ಲಿ ಅವರ ಹೊಟ್ಟೆ ತುಂಬಿಸಕ್ಕಾಗಿ ಇತರರನ್ನ ವಂಚಿಸುತ್ತಾ ಆ ಪೂಜೆಗೆ ಇಷ್ಟು ಸಾವಿರ ಈ ಪೂಜೆಗೆ ಇಷ್ಟು ಸಾವಿರ ಅಷ್ಟದಕ್ಕೆ ಅಷ್ಟು ಇದಕ್ಕೆ ಇಷ್ಟು ಅಂತ ಹೇಳಿ ಆ ಪ್ರಸಾದ ಈ ಪ್ರಸಾದ ಅಂತೇಳಿ ಜನಗಳನ್ನ ವಂಚಿಸ್ತಾ ಇದ್ದಾರೆ. ಇದು ಯಾವುದೇ ಗ್ರಂಥಗಳಲ್ಲಿ ಕೂಡ ಇಲ್ಲ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಕೂಡ ಅದನ್ನೇ ಹೇಳಿದ್ದು. ಯಾವ ಪುರಾಣಗಳಾಗಲಿ ವೇದಗಳಾಗಲಿ ಬೈಬಲ್ಗಳಾಗಲಿ ಕುರಾನ್ ಆಗಲಿ ಪೂಜೆ ಪುಸ್ಕಾರ ಪ್ರಾಣಿ ಪಕ್ಷಿ ಯಾವುದೂ ಬೇಕಾಗಿಲ್ಲ. ದೇವರು ದರ್ಶನ ಕೊಟ್ಟ ಮೇಲೆ ವಾಕ್ಯವನ್ನ ತಿಳಿದು ವಿಧೇಯರಾಗಿ ಜೀವಿಸುವಂಥದ್ದು. ತಪ್ಪು ಅಂತ ಹೇಳಿದನ್ನ ಬಿಟ್ಟು ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪವನ್ನು ಬಿಟ್ಟು ಜೀವಿಸುವುದು. ಮತ್ತೆ ಅದಕ್ಕೆ ಪರಿಹಾರ ಅನಾಥ ಮಕ್ಕಳು ಅನಾಥ ವೃದ್ಧರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರುವಂತ ನಿರ್ಗತಿಕ ಬಡವರಿಗೆ ಮನೆ ಕಟ್ಟಲಿಕ್ಕೆ ಮದುವೆ ಮಾಡಲಿಕ್ಕೆ ವಿದ್ಯಾಭ್ಯಾಸಕ್ಕೆ ಆಸ್ಪತ್ರೆಗೆ ನಾನಾ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಇರುವಂತಹ ಬಡವರಿಗೆ ಸಹಾಯ ಮಾಡ್ತಾ ದೇವರಿಗೆ ಸ್ತೋತ್ರ ಮಾಡ್ತಾ ಹೋಗುವುದೇ ಇದರಲ್ಲಿ ಅನೇಕ ನಮ್ಮ ಪಾಪಗಳ ಪರಿಹಾರ ಹೊರತು ಇನ್ನು ಯಾವುದೇ ಪೂಜೆ ಪುಸ್ಕಾರ ಹೋಮ ಮಾಡಿದ್ರು ಆ ಸೌದೆ ಈ ಸೌದೆ ಆ ಸೊಪ್ಪು ಈ ಸೊಪ್ಪು ಅಂತ ತಗೊಂಡು ಮನೆ ತುಂಬಾ ಹೋಮ ಹಾಕಿದ್ರು ಏನೇ ಮಾಡಿದ್ರು ಇದರಿಂದ ಯಾವುದೇ ಪರಿಹಾರ ಇಲ್ಲ. ಆಗ್ಲೇ ಹೇಳಿದಾಗೆ ಒಂದು ವರ್ಗದ ಜನರು ವಂಚಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳರಿ. ದೇವರ ನಾಮಕ್ಕೆ ಸ್ತೋತ್ರ. ಯಾವುದೇ ಹೋಮಗಳು ಬೇಕಾಗಿಲ್ಲ. 17 ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ನೋಡಿ, ಕುಗ್ಗಿ ಹೋದ ಮನಸ್ಸು ದೇವರ ವಾಕ್ಯವನ್ನು ದೇವರು ಆರಿಸಿಕೊಂಡವರ ಮುಖಾಂತರ ಸರಿಯಾಗಿ ತಿಳಿಯಪಡಿಸಿದ ಮೇಲೆ ಅಯ್ಯೋ ನಾನು ತಪ್ಪು ಮಾಡೋದಿಲ್ಲಪ್ಪ, ನಾನು ಕ್ಷಮಿಸುವ ಶಿಕ್ಷೆಗೆ ಒಳಪಡಿಸಬೇಡ ದೇವರೇ, ನಾನು ಇನ್ನು ಮುಂದೆ ತಪ್ಪನ್ನು ಮಾಡೋದಿಲ್ಲ, ಅದನ್ನು ಆಶೀರ್ವದಿಸುವುದನ್ನ ಪ್ರೀತಿಯಲ್ಲಿ ನಡೆಸು ಅಂತೇಳಿ ತನ್ನನ್ನು ತಾನೇ ಗರ್ವ ಅಹಂಕಾರದಿಂದ ಬಿಡುಗಡೆಯಾಗಿ ಎಲ್ಲ ಗರ್ವ ಅಹಂಕಾರಗಳನ್ನು ಇಳಿಸಿ ದೇವರಿಗೆ ಶರಣಾಗತಿಯಾದರೆ ಮಾತ್ರ ದೇವರಿಗೆ ಇಷ್ಟ. ಕುಗ್ಗಿದ ಮನಸ್ಸೇ ದೇವರಿಗೆ ಅದುವೇ ಇಷ್ಟ ಯಜ್ಞ. ಇಲ್ಲ ಯಾವುದೇ ಪೂಜೆ ಪುಸ್ಕಾರ ಪ್ರಾರ್ಥನೆ ಉಪವಾಸ ಮಾಡಿಕೊಂಡು ಗರ್ವ ಅಹಂಕಾರ ಬಿಡದಿದ್ದರೆ ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ಏನು ಮಾಡಿ ಪ್ರಯೋಜನ ಇಲ್ಲ. ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ,
ಯಾವ ಕಾರ್ಯಗಳು ನೆರವೇರುವುದಿಲ್ಲ. ಇನ್ನು ಮಾಯಾ ಮಂತ್ರ, ವಿಗ್ರಹಧನೆ, ಪೂಜೆ ಪುಸ್ಕಾರ, ಮಠದೀಶ್ವರು, ಸ್ವಾಮೀಜಿಗಳು, ಋಷಿಗಳು, ಆ ಪೂಜೆ ಈ ಪೂಜೆ ಏನು ನಡೆಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿದ್ದು ದೇವರ ಮಾತನ್ನು ಹೇಳ್ತಾ ಇದ್ದೇನೆ. ದೇವರ ಮಾತನ್ನು ಕೇಳಿದಾಗ ತಪ್ಪಿ ಅದನ್ನು ಒಪ್ಪಿಕೊಂಡು ಬಿಟ್ಟು ಆಗಲೇ ಹೇಳಿದಾಗೆ ಅಂತಂಥವರಿಗೆ ದಾನ ಧರ್ಮ ಮಾಡಿಕೊಂಡು ಹೋಗುವುದೇ ದೇವರಿಗೆ ಇಷ್ಟ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ನೋಡಿ, ಸಂಪೂರ್ಣವಾಗಿ ದೇವರೇ ನಾನು ತಪ್ಪು ಮಾಡಿದ್ದೇನೆ ಅಂತಪ್ಪ ದೇವರಲ್ಲಿ ಒಪ್ಪಿಕೊಂಡು ಕ್ಷಮೆಯನ್ನ ಕೇಳಿದವರನ್ನು ಖಂಡಿತವಾಗಿ ದೇವರು ಯಾವಾಗಲೂ ತಿರಸ್ಕಾರ ಮಾಡುವುದಿಲ್ಲ. ತಿಳಿಯದೋ ಏನೋ ತಪ್ಪು ಮಾಡಿದ್ದಾನೆ ಅಂತೇಳಿ ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. ಅದುವೇ ಆಗಿದೆ. ದೇವರು ಆರಿಸಿಕೊಂಡವ್ರನ್ನ ಏನು ಮಾಡಿದ್ರೆ ಪದೇ ಪದೇ ಯಾರ ಮೇಲೆ ದೇವರಿಗೆ ಜಾಸ್ತಿ ಪ್ರೀತಿ ಇದೆಯೋ, ಯಾರನ್ನು ಆರಿಸಿಕೊಂಡಿದ್ದಾರೋ, ಯಾರು ಬೇಕೋ ದೇವರಿಗೆ ಅಂತ ತಪ್ಪುಗಳನ್ನ ಅವರು ಮತ್ತೆ ತಪ್ಪುಗಳು ಮಾಡಿದಾಗ ದೇವರು ಆರಿಸಿಕೊಂಡವರನ್ನು ಖಂಡಿತವಾಗಿ ಬಹಳ ಕಠಿಣವಾದ ಸಾಕ್ಷಿಗಳನ್ನು ಅವರ ಬಳಿಗೆ ಕಳಿಸ್ತಾರೆ. ಎಚ್ಚರ ಎಚ್ಚರ ಎಚ್ಚರ, ನೋಡಿ ಪೆಟ್ಟು ತಿಂತೀರಿ, ಶಾಪ ಹೊಂದಿಕೊಳ್ತೀರಿ, ಜೀವ ಬೇಕೋ ಮರಣ ಬೇಕೋ, ಶಾಪ ಬೇಕೋ ಆಶೀರ್ವಾದ ಬೇಕೋ, ದಯವಿಟ್ಟು ತಿರುಗಿಕೊಳ್ಳಿರಿ, ಇಲ್ಲದೆ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಕೂಡ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಆತ್ಮವು ಪರಲೋಕಕ್ಕೆ ಅಂದರೆ ಸ್ವರ್ಗಲೋಕಕ್ಕೆ ಹೋಗುವುದರ ಬದಲು ನರಕಕ್ಕೆ ಪಾತಾಳಕ್ಕೆ ಹೋಗಬೇಕಾಗ್ತದೆ. ಇಲ್ಲಿ ಅಗ್ನಿಕುಂಡದಲ್ಲಿ ಬೇಯಬೇಕಾಗ್ತದೆ. ಅದು ಮಾತ್ರವಲ್ಲ, ತಂದೆ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿದೆ ಖಂಡಿತ ಎಚ್ಚರಿಸುತ್ತಾರೆ. ಹಾಗೆ ಎಚ್ಚರಿಸುವಾಗ ಯಾರು ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರ್ತಾರೋ, ಒಪ್ಪಿಕೊಳ್ತಾರೋ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೆ ಅಂಥವರನ್ನ ದೇವರು ಎಂದಿಗೂ ತಿರಸ್ಕಾರ ಮಾಡುವುದಿಲ್ಲ ಖಂಡಿತವಾಗ್ಲು. ಮತ್ತೆ ನಾಟಕ ಜೀವನ, ಒಪ್ಪಿಕೊಳ್ಳುವುದು ಮಾಡೋದು ಮತ್ತು ಆ ಕಡೆ ದೇವರು ಬೇಕು ಈ ಕಡೆ ದೆವ್ವನು ಬೇಕು ಅಂದರೆ ಪ್ರಪಂಚನೂ ಬೇಕು ದೇವರು ಬೇಕು ಅಂತ ಹೇಳಿದ್ರೆ ಏನೇ ಪ್ರಾರ್ಥನೆ ಮಾಡಿದ್ರು ದೇವರಿಂದ ಆಶೀರ್ವಾದ ಸಿಕ್ಕುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ. ಚೀಯೋನ್ ಪಟ್ಟಣವನ್ನು ಕಟಾಕ್ಷಿಸಿ ಅದಕ್ಕೆ ಶುಭವನ್ನುಂಟು ಮಾಡು, ಯೆರೂಸಲೇಮಿನ ಪೌಳಿಗೋಡೆಗಳನ್ನು ಕಟ್ಟಿಸು. ಚೀಯೋನ್ ಪಟ್ಟಣವನ್ನು ಕಟಾಕ್ಷಿಸಿ ಅದಕ್ಕೆ ಶುಭವನ್ನುಂಟು ಮಾಡು ಅಂದರೆ ಪರಲೋಕದ ಕಡೆಗೆ ಯೋಚನೆ ಮಾಡ್ಕೋಪ್ಪ. ಅದೇ ರೀತಿ ಯಾಕೆಂದ್ರೆ ದೇವರಲ್ಲಿ ಕೆಲವರು ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳಿವೆ. ಆ ಪಟ್ಟಿಗಳೆಲ್ಲ ಪರಲೋಕಕ್ಕೆ ಸೇರ್ಬೇಕಾಗಿದೆ. ಅದರ ಮೇಲೆ ಕರುಣೆ ಇಟ್ಟು ಅದನ್ನು ಶುಭವನ್ನು ಉಂಟು ಮಾಡು ಅಂದರೆ ಪರಲೋಕದ ಕಡೆಗೆ ನಿನ್ನ ಮನಸ್ಸಲ್ಲಿ ಯಾರ್ಯಾರು ಪರಲೋಕಕ್ಕೆ ಬರಬೇಕು ಅಂತ ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆಯೋ ಅವರ ಮೇಲೆ ಕರುಣೆ ಇಟ್ಟು ಅವರಿಗೆ ಶುಭವನ್ನು ಮಾಡು, ಅವರನ್ನು ಕರುಣಿಸು ಅಂತ ದಾವೀದರಸರು ಪ್ರಾರ್ಥಿಸಿದರು. ಹಾಗೆ ನಾವು ಕೂಡ ದೇವರೇ ನಾನು ನಿನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಪ್ಪ, ಅದಕ್ಕೆ ಬೇಕಾದ ಪರಿಶುದ್ಧತೆಯಲ್ಲಿ ನೀನು ನಡೆಸು. ನಿನ್ನಿಂದ ಪರಿಶುದ್ಧರಾಗದ ಯಾರಿಂದಲೂ ಪರಿಶುದ್ಧ ಸಾಧ್ಯವಿಲ್ಲ, ನಿನ್ನ ಆಶೀರ್ವಾದ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಅಂತೇಳಿ ನಾವು ಪ್ರಾರ್ಥಿಸಿಕೊಳ್ಳಬೇಕು. ಯೆರೂಸಲೇಮಿನ ಪೌಳಿಗೋಡೆಯನ್ನು ಕಟ್ಟಿಸು. ಜೆರುಸಲೇಮಿನ ಗೋಡೆ ಬಿದ್ದು ಹೋಯಿತು. 46 ವರ್ಷ ಕಟ್ಟಿದಂತ ಜೆರುಸಲೇಮ್ ಗೋಡೆಯು ಯೇಸುಸ್ವಾಮಿ ಶಿಲುಬೆ ಮೇಲೆ ತೂಗಾಟಿಕೊಂಡು ಜೋರಾಗಿ ಕಿರಿಚಿ ಪ್ರಾಣ ಬಿಟ್ಟಾಗ ಆ ದೇವಸ್ಥಾನದ ಗೋಡೆಯು ಬಿದ್ದು ಹೋಯಿತು. ಅದನ್ನು ನೀನು ಮತ್ತೆ ಕಟ್ಟಿಸಪ್ಪ ಅಂತೇಳಿ ದಾವೀದರಸರು ಪ್ರಾರ್ಥಿಸಿದ್ರು. ನಮಗೆ ಸ್ತೋತ್ರ. ಅದು ದೇವರ ಇಚ್ಛೆ. ಖಂಡಿತವಾಗಿ ಅದನ್ನು ಇನ್ನು ಮುಂದೆ ಕಟ್ಟಕ್ಕಾಗೋದಿಲ್ಲ, ಕಟ್ಸಕ್ಕಾಗೋದಿಲ್ಲ. ಅದು ಬಹಳ ಶಾಪವೆಂದು ಹಿಂದೆಯೂ ಕೂಡ ನಾವು ತಿಳ್ಕೊಂಡಿದ್ದೇವೆ, ಮುಂದೆಯೂ ಕೂಡ ಅದನ್ನು ನಾವು ತಿಳಿದುಕೊಳ್ಳಬಹುದು. ಆದರೆ ಯೆರೂಸಲೇಮಿನ ಪೌಳಿಗೋಡೆಯನ್ನು ನೀನು ಬಿದ್ದು ಹೋದಂಥದನ್ನು ಕಟ್ಟಿಸು. ಇದು ನಮ್ಮ ಜೀವಿತಕ್ಕೆ ನೀನು ದರ್ಶನ ಕೊಟ್ಟ ಮೇಲೆ ನಿನ್ನನ್ನು ಅರಿತುಕೊಂಡು ತಪ್ಪು ಮಾಡಿದರೆ ಖಂಡಿತವಾಗಿ ಅವರನ್ನು ನೀನು ಕ್ಷಮಿಸು, ಮತ್ತೆ ನೀನು ಕಟ್ಟು, ಎಬ್ಬಿಸು, ನಿನ್ನ ಸಾಕ್ಷಿಗಳನ್ನಾಗಿ ಮಾರ್ಪಡಿಸು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮಗೆ ಆಗಿ ಪ್ರಾರ್ಥಿಸಬೇಕು, ನಾವು ಇತರರಿಗಾಗಿ ಕೂಡ ಪ್ರಾರ್ಥಿಸಬೇಕು. 19ನೇ ವಚನ. ಜನರು ನ್ಯಾಯವಾದ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನಿನಗೆ ಸಂತೋಷವನ್ನುಂಟು ಮಾಡುವರು. ನಿನ್ನ ಯಜ್ಞ ವೇದಿಯ ಮೇಲೆ ಹೋರಿಗಳನ್ನು ಸಮರ್ಪಿಸುವರು. ಜನರು ನ್ಯಾಯವಾದ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನಿನಗೆ ಸಂತೋಷವನ್ನುಂಟು ಮಾಡುವರು. ನೋಡಿ, ದೇವರಿಗೆ ಮನುಷ್ಯರಿಗೆ ಇಷ್ಟೊಂದು ಉಪಕಾರವನ್ನು ನೀನು ಮಾಡೋ, ಆಗ ನಿನಗೆ ಸರಿಯಾದ ಸ್ತೋತ್ರ ಯಜ್ಞವನ್ನು ಸಮರ್ಪಿಸುತ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ಇತರರಿಗೆ ಅವರು ಸಾಕ್ಷಿ ನುಡಿಯುವ ಹಾಗೆ ಮಾಡು, ನಿನಗೆ ಸಂತೋಷವನ್ನು ಉಂಟು ಮಾಡುವರು. ಅವರ ಜೀವಿತದಲ್ಲಿ ಯಾರು ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿಗೆ ಬರ್ತಾರೋ, ತಪ್ಪುಗಳನ್ನು ಒಪ್ಪಿಕೊಳ್ತಾರೋ, ಮುಂದೆ ತಪ್ಪನ್ನು ಮಾಡದೆ ಜೀವಿಸ್ತಾರೋ ಅವರಿಗೆ ನೀನು ಅವರು ನಿನ್ನನ್ನು ಸಂತೋಷ ಮಾಡುವರು. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆದು ಅಂತೇಳಿ ಹಾಗೆ ನಾವು ಕೂಡ ನಮಗಾಗಿ ಪ್ರಾರ್ಥಿಸಬೇಕು, ಇತರರಾಗಿ ಕೂಡ ಪ್ರಾರ್ಥಿಸಬೇಕು. ನಿನ್ನ ಯಜ್ಞವೇದಿಯ ಮೇಲೆ ಹೋರಿಗಳನ್ನು ಸಮರ್ಪಿಸುವರು. ಯಜ್ಞವೇದಿ
ನೋಡಿದ್ರೆ ಅಂದರೆ ದೇವರಿಗೆ ಅಂಥವರು ಏನು ಮಾಡ್ತಾರೆ ಅಂದರೆ ಅವರ ಮಕ್ಕಳನ್ನು ಕೂಡ ನಿನ್ನ ಸೇವೆಗಾಗಿ ಬಿಟ್ಟು ಬಿಡ್ತಾರೆ. ಕೆಲವರು ನಿನ್ನ ಸೇವೆಗಾಗಿ ಸತ್ಯ ಸುವಾರ್ತೆಗಾಗಿ ಬರ್ತಾರೆ. ಆದರೆ ಯಾವುದು ಸತ್ಯ ಸುವಾರ್ತೆ ಸಾರುವುದು ಒಂದು, ಅನೇಕ ರೋಗಿಗಳನ್ನು ಗುಣ ಮಾಡುವುದು, ಆಶ್ರಮಗಳನ್ನು ತೆರೆದು ಆ ಆಶ್ರಮದಲ್ಲಿ ಅನೇಕ ಅನಾಥ ಮಕ್ಕಳನ್ನ, ಅನಾಥ ವೃದ್ಧರನ್ನ ಸಾಕಿ ಸಲುವಂಥದ್ದು, ನಾನಾ ರೀತಿಯ ಒಳ್ಳೆಯ ಕೆಲಸಗಳು, ದೇವರ ಕಾರ್ಯಗಳೇ ಯಜ್ಞಕ್ಕೆ ಹೋರಿಗಳನ್ನು ಅರ್ಪಿಸುವುದು. ಆಗ ಅವರವರ ಮಕ್ಕಳನ್ನು ಕೂಡ ಏನು ಮಾಡ್ತಾರೆ, ನಿನಗೆ ಸಮರ್ಪಿಸುತ್ತಾರೆ. ನಿನ್ನ ಪರವಾಗಿ ಮಕ್ಕಳನ್ನು ಕೂಡ ತಿದ್ದಿ ಸರಿ ಮಾಡ್ತಾರೆ, ನಿನ್ನ ಬಳಿಗೆ ಮಕ್ಕಳನ್ನು ಕೂಡ ತರ್ತಾರೆ ಅಂತೇಳಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಕೀರ್ತನೆ 51 ಇಲ್ಲಿಗೆ ಮುಕ್ತಾಯವಾಯಿತು. ಇದು ದಾವೀದರಸರು ತಪ್ಪು ಮಾಡಿದಾಗ ನಾಥಾನನ ಮೂಲಕ ದೇವರು ತಿಳಿಯಪಡಿಸಿದಾಗ ಸಂಪೂರ್ಣವಾಗಿ ದಾವೀದರಸರು ಪಶ್ಚಾತ್ತಾಪ ಪಟ್ಟಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಕೂಡ ಪಾಪಿಯ, ಅಯೋಗ್ಯರು, ಅವಶುದ್ಧರು, ಬಲಹೀನರು ಆಗಿದ್ದೇವೆ. ದೇವರಾದರೂ ನಡೆಸ್ತಾ ಇದ್ದಾರೆ, ನಾವು ಕೂಡ ಪಶ್ಚಾತ್ತಾಪ ಪಡಲೇಬೇಕು. ಬೈಬಲ್ ಇರುವುದಾದರೆ ಕೀರ್ತನೆಗಳು 51 ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 51ನೇ ಕೀರ್ತನೆ. ಈಗ ಕೀರ್ತನೆ 52ಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರ. ಇದರ ಮುಖ್ಯಾಂಶ ಏನಪ್ಪ ಅಂದರೆ, ದುಷ್ಟಾಧಿಕಾರಿಯ ದುಷ್ಟ ಸ್ವಭಾವವನ್ನು ಖಂಡಿಸುವುದು. ದೇವರ ನಾಮಕ್ಕೆ ಸ್ತೋತ್ರ. ದುಷ್ಟ ಅಧಿಕಾರಿಗಳು, ಇವತ್ತು ದೇವರ ಸೇವೆಗಾಗಿ ಆರಿಸಿಕೊಂಡವರು ಇರ್ಬೋದು, ಅಥವಾ ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಯಾವುದೇ ಅಧಿಕಾರಿಗಳು ಇರ್ಬೋದು, ಅವರನ್ನು ಖಂಡಿಸುವಂಥದ್ದು. ಅವರನ್ನು ಖಂಡಿಸುವಂಥದ್ದಂದರೆ ಅವರ ತಪ್ಪುಗಳನ್ನು ಅವರಿಗೆ ತಿಳಿಯಪಡಿಸುವಂಥದ್ದು. ಉದಾಹರಣೆಗೆ, ಈಗ ಒಂದು ಅಧಿಕಾರಿಗಳು ಇರ್ತಾರೆ, ರಾಜಕಾರಣಿಗಳು ಇರ್ತಾರೆ, ಲಂಚ ತೆಗೆಯೋದು, ಇನ್ನೊಬ್ಬರ ಬಡಬಗ್ಗರನ್ನ ಹಾಳು ಮಾಡೋದು, ಐಶ್ವರ್ಯವಂತರಿಗೆ ಸಹಾಯ ಮಾಡೋದು, ಜಾತಿ ಮಾಡಿಕೊಳ್ಳೋದು, ಜಾತಿಯವರಿಗೆ ಸಹಾಯ ಮಾಡುವಂಥದ್ದು, ಅಥವಾ ಇನ್ನೊಬ್ಬರನ್ನ ಹಾಳು ಮಾಡಿಕೊಂಡು ಅವರಿಗೆ ಸ್ವಂತವನ್ನು ಮಾಡಿಕೊಳ್ಳುವಂಥದ್ದು, ಜಾತಿ ಮತ ಭೇದ, ಲಂಚ, ಬಡ್ಡಿ, ಅಥವಾ ಪ್ರತಿಯೊಂದು ದೇವರ ವಾಕ್ಯಗಳಿಗೆ, 10 ದಶಾಜ್ಞೆಗಳಿಗೆ ವಿಧೇಯರಾದಂಥವ್ರನ್ನ ಖಂಡಿಸುವಂಥದ್ದು. ಈಗ ರಾಜಕಾರಣಿಗಳು ಕೂಡ ಏನು ಮಾಡ್ತಾರೆ ಅಂತ, ಯಾವ ರೀತಿ ಸಂಪಾದನೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯಗಳೇ. ಅಂಥವರನ್ನು ಸಮಯ ಸಿಕ್ಕಿದಾಗ, ದೇವರು ಮಾತಾಡೋ ಅವಕಾಶ ಸಿಕ್ಕಿದಾಗ ಅವರಿಗೆ ದೇವರ ವಾಕ್ಯವನ್ನು ತಿಳಿಸುವುದು, ಖಂಡಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೀರ್ತನೆ 52ನೇ ಕೀರ್ತನೆಯಲ್ಲಿ ಅದರ ಮುಖ್ಯ ಅಂಶವಾಗಿದೆ. ದಾವೀದರಸರ ಮುಖಾಂತರ ದಾವೀದನು ಅಹೀಮಲೇಕನ ಮನೆಗೆ ಬಂದ ವರ್ತಮಾನವನ್ನು ಎದೋಮ್ಯರು ಸೌಲನಿಗೆ ತಿಳಿಸಿದಾಗ ದಾವೀದನು ರಚಿಸಿದ ಪದ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 52:1 ದುಷ್ಟಾಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದು. ದೇವರ ನಾಮಕ್ಕೆ ಸ್ತೋತ್ರ. ದುಷ್ಟ ಅಧಿಕಾರಿಗಳು ಏನು ಮಾಡ್ತಾರೆ, ಅನ್ಯಾಯ, ದಗ, ಮೋಸ ಮಾಡಿ ಇನ್ನೊಬ್ಬರನ್ನ ಹಾಳು ಮಾಡಿ ಒಳ್ಳೇದಾದಾಗ ಹಿಗ್ತಾರೆ. ನಾನು ಹಾಗಾದೆ ಹೀಗಾದೆ, ನನ್ನ ಇನ್ನು ಏನು ಮಾಡೋಕ್ಕೂ ಆಗೋದಿಲ್ಲ ಅಂಥೇಳಿ ದುಷ್ಟರು ಏನು ಮಾಡ್ತಾರೆ, ಇನ್ನೊಬ್ಬರನ್ನ ಹಾಳು ಮಾಡಿ, ವಂಚನೆ ಮಾಡಿ, ಬಡ್ಡಿಗೆ ದುಡ್ಡು ಕೊಟ್ಟೋ, ಲಂಚ ತಗೊಂಡೋ, ಅಕಸ್ಮಾತ್ ಸರ್ಕಾರದ ಆಧಾರ ಪತ್ರಗಳನ್ನು ತಿದ್ದುವುದ ಮಾಡಿ, ಏನೇನೋ ಮಾಡಿ ಏನು ಮಾಡ್ತಾರೆ, ಬಡ ಬಗ್ಗರನ್ನ ಬಹಳ ಹಿಂಸಿಸುತ್ತಾರೆ, ಹಿಗ್ಗುತ್ತಾರೆ, ಐಶ್ವರ್ಯವಂತರಾಗ್ತಾರೆ. ಆದರೆ ಒಂದಲ್ಲ ಒಂದು ದಿವಸ, ಅದು ಸ್ವಲ್ಪ ದಿವಸ ಮಾತ್ರ ನಡೆಯುವುದು, ಕಡೆಗೆ ಯಾವ ರೀತಿ ಸರ್ವನಾಶ ಆಗ್ತದೆ, ಯಾವ ರೀತಿ ಅವರಿಗೆ ಅದು ಶಿಕ್ಷೆ ಬರ್ತದೆ, ಅವರ ಮಕ್ಕಳಿಗೆ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ. ಆವಾಗ ದೇವರು ಅಂಥವರನ್ನು ನಮಗೆ ಸ್ನೇಹಿತರನ್ನಾಗಿ ಮಾಡಿ ಕೊಟ್ಟಾಗ, ಅವರಿಗೆ ನಾವು ಮಾತಾಡೋ ಸಂದರ್ಭ ಸಿಕ್ಕಿದಾಗ ಅವರಿಗೆ ನಾವು ಈ ವಿಷಯವನ್ನು ಯೋಚನೆ ಮಾಡಿಕೊಂಡು ಪ್ರಾರ್ಥನೆ ಮೂಲಕ ಅಂಥವರಿಗೆ ನಾವು ದೇವರ ವಾಕ್ಯವನ್ನು ತಿಳಿಸುವುದು ಬಹಳ ಒಳ್ಳೆಯದು. ದೇವರ ನಾಮಕ್ಕೆ ಸ್ತೋತ್ರ. ಉದಾಹರಣೆಗೆ, ನಮ್ಮ ರಾಷ್ಟ್ರದ ಒಂದು ರಾಜ್ಯದ ಮುಖ್ಯಮಂತ್ರಿ ಒಂದು ಸ್ತ್ರೀ ಆಗಿದ್ರು. ಬಹಳ ಅನ್ಯಾಯ, ದಾಗ, ಮೋಸ, ದೇವರ ವಾಕ್ಯ ಅಂದರೆ ಆಗ್ತಾನೆ ಇರಲಿಲ್ಲ. ದೇವರ ವಾಕ್ಯವನ್ನು ಒಂದು ಸೇವಕರುಗಳ ಮುಖಾಂತರ ತಿಳಿಸಿದಾಗ ಅಲ್ಲಿ ಏನು ಮಾಡಿದ್ರು, ಯೆಶಾಯ 47ನೇ ಅಧ್ಯಾಯದ ವಾಕ್ಯಗಳನ್ನು ತಿಳಿಯಪಡಿಸಿದ್ರು. ನೋಡು, ಜಾಸ್ತಿ ಮಾಯ ಮಂತ್ರಕ್ಕೆ ಏನು ಹೋಗಬೇಡ, ಯಾವ್ದು ಇರೋದಿಲ್ಲ, ಕಡೆಗೆ ನೀನು ಬಹಳ ಶಿಕ್ಷೆಗಳನ್ನು ಅನುಭವಿಸ್ಬೇಕು ಅಂತ ಹೇಳಿದಾಗ ಮಾತು ಕೇಳಲಿಲ್ಲ. ಕಡೆಗೆ ಬಹಳ ಶಿಕ್ಷೆ ಬಂದು ಎಷ್ಟೋ ಸಮಯ ಎಂತ ಶಿಕ್ಷೆ ಬಂದು ಅವಳ ಕಡೆಗೆ ಏನಾದ್ಲು, ಈ ಲೋಕದ ಜೀವನವನ್ನೇ ಮುಗಿಸಿಬಿಟ್ಲು. ದೇವರ ನಾಮಕ್ಕೆ ಸ್ತೋತ್ರ.
ಹಾಗೆ ಇವತ್ತು ಯಾವ ರೀತಿಯಲ್ಲಿ ಇವತ್ತೊಂದು ಅಧಿಕಾರಿಗಳಿರ್ಬೋದು ಅಥವಾ ದೇವರ ಸೇವಕರುಗಳು ಅಂತ ಹೇಳಿಕೊಳ್ಳೋರೇ ಇರ್ಬೋದು, ಹಣಕ್ಕಾಗಿ ಆಸೆ ಪಡುವುದು ಒಟ್ಟಿನಲ್ಲಿ ಸರ್ಕಾರದ ಸರಿಯಾದ ಕಾನೂನುಗಳು, ಅದು ಈಗಿನ ಕಾನೂನುಗಳು ಕೂಡ ಸೈತಾನನ ಕಾನೂನುಗಳಾಗಿವೆ. ಸರಿಯಾದ ಕಾನೂನು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 10 ದಶಾಜ್ಞೆಗಳನ್ನ, ದೇವರ ವಿಷಯಗಳನ್ನ ತೆಗೆದುಕೊಂಡು ಹೋಗಿ ಲೋಕಸಭೆಯಲ್ಲಿ ಮಂಡಿಸಿದ್ದೇ ಕಾನೂನು. ಆದ್ರೆ ಇವತ್ತು ಅದಕ್ಕೆ ವಿರುದ್ಧವಾಗಿ ರಾಜಕಾರಣಿಗಳು ಅವರಿಗೆ ಬೇಕಾಗಿದ್ದಾಗೆ ಕಾನೂನುಗಳನ್ನು ಮಾಡಿಕೊಳ್ತಲೇ ಇದ್ದಾರೆ. ಅದು ಬೇಡ. ಆದ್ರೆ ದೇವರನ್ನು ತಿಳಿಪಡಿಸಿದ ಮೇಲೆ ನಾವು ಅದಕ್ಕೆ ವಿಧೇಯರಾಗದೆ ಹೋದರೆ ಅಂಥವರು ದುಷ್ಟರು. ಒಂದು ವ್ಯಾಪಾರ ಮಾಡೋರು ಕೂಡ ಇಷ್ಟೇ ಲಾಭ ತಗೊಳ್ಬೇಕು, ಇಂತಿಂತದನ್ನೇ ಮಾರಬೇಕು ಅಂತ ಕೂಡ ಇದೆ. ಅದರಲ್ಲಿ ಕೂಡ ತಪ್ಪಿ ಹೋದ್ರೆ ಒಂದು ವಾಹನಗಳಲ್ಲಾಗಲಿ ಪ್ರತಿಯೊಂದಕ್ಕೂ ಶಿಕ್ಷೆ ಇದ್ದೇ ಇದೆ. ಆಗ ಅಂಥವರಿಗೆ ಯಾರಿಗಾದ್ರೂ ನಾವು ತಿಳಿಸೊಂದು ಅವಕಾಶವನ್ನ ದೇವರು ಕೊಟ್ರೆ ಖಂಡಿತವಾಗಿ ಅಂಥ ಸಮಯದಲ್ಲಿ ನಾವು ಸುಮ್ಮನೆ ಇರಬಾರ್ದು. ಅವ್ರನ್ನ ಮಾತಾಡಲೇಬೇಕು. ಖಂಡಿಸಬೇಕಾದಂಥ ಸಮಯ ಬಂದರೆ ಖಂಡಿಸಲು ಬೇಕಾಗುತ್ತದೆ. ಇದು ನನ್ನ ಜೀವಿತದಲ್ಲಿ ಈಗಲೂ ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಕೃಪೆಯು ಯಾವಾಗಲೂ ಇರುವುದು. ನೋಡಿ, ಎಷ್ಟೇ ಅನ್ಯಾಯ ಮಾಡಿದ್ರು, ಏನೇ ದರಿದ್ರ ಮಾಡಿದ್ರು, ಎಷ್ಟೇ ಮೋಸ ಮಾಡಿದ್ರು, ಖಂಡಿತವಾಗಿಯೂ ದೇವರ ಪ್ರೀತಿಯಿಂದ. ಆದರೆ ಇವರು ಈ ರೀತಿ ದುಷ್ಟ ಅಧಿಕಾರಿಗಳು, ದುಷ್ಟ ಜನರು ಬಡವರನ್ನ ಅಥವಾ ನ್ಯಾಯವಂತರನ್ನ, ನೀತಿವಂತರನ್ನ ಇವತ್ತು ಯಾವುದೇ ರೀತಿಯಲ್ಲಿ ಅವರಿಗೆ ನೋವು ಕೊಡ್ತಾ ಬಂದ್ರು, ಸ್ವಲ್ಪ ದಿವಸ ಮಾತ್ರ ಅವರಿಗೆ ನೋವು ಆಗ್ಬಹುದು. ಆಮೇಲೆ ಅವರಿಗೆ ಬರುವ ಶಿಕ್ಷೆ ನೀನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯ ಅಂತ ಕೂಡ ದೇವರು ತಾನೇ ಹೇಳಿದ್ದಾರೆ. ಅದು ಕಂಡೇ ಕಾಣ್ತದೆ. ಒಂದ್ಸಲ ಹತ್ರು ನೀರು ಸುರಿಸಿದ ಕಣ್ಣಲ್ಲಿ ಮತ್ತೊಂದ್ಸಲ ಸಂತೋಷವಾಗಿ ಮಾರ್ಪಡಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಪರಿಸ್ಥಿತಿ ಬಂದೇ ಬರ್ತದೆ. ಸ್ವಲ್ಪ ದಿವಸ ಮಾತ್ರ ನೋವನ್ನು ಅನುಭವಿಸಬೇಕಾಗ್ತದೆ ಖಂಡಿತವಾಗಿ. ಮತ್ತೆ ಅಂಥವರಿಗೆ ದೇವರು ಶಿಕ್ಷೆಯನ್ನು ಕೊಟ್ಟು ಯಾರು ದುಃಖ ಪಟ್ಟರೋ, ಕಣ್ಣೀರು ಸುರಿಸಿದ್ರೋ ಸಂತೋಷದಲ್ಲಿರುವಾಗೆ ಮಾಡ್ತಾರೆ. ಅವರಿಗೆ ಕೇಡನ್ನು ಉಂಟು ಮಾಡಿದವರಿಗೆ ಬರುವಂತ ಶಿಕ್ಷೆಯನ್ನು ಕಣ್ಣಾರೆ ಕಾಣುವಂತೆ ದೇವರು ಮಾಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2ನೇ ವಚನ. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ನೋಡಿ, ಮೋಸಗಾರರು ಏನ್ ಮಾಡ್ತಾರೆ? ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿ. ಇವತ್ತು ನೋಡಿ, ಬಹಳ ಇವತ್ತು ಎಂತ ಒಂದು ಕತ್ತಿ ಅಂದ್ರೆ ಚಾಕು ಇರ್ಬೋದು, ದೊಡ್ಡ ಮಚ್ಚು ಅಂತಲೂ ಹೇಳ್ತಾರೆ. ಮಚ್ಚು ಅಂದ್ರೆ ಬೇರೆನೆ, ಸರಿಯಾದ ಕನ್ನಡದಲ್ಲಿ ಕತ್ತಿ ಅಂದ್ರೆ ಒಂದು ಸೌದೆ ಕಟ್ಟಿಗೆ ತುಂಡು ಮಾಡುವುದಾಗ್ಲಿ, ದೊಡ್ಡ ತರಕಾರಿಗಳನ್ನ ಕೊಯ್ಯುವುದಾಗ್ಲಿ, ಇವೆಲ್ಲ ಕತ್ತಿಗಳು. ಚಾಕ್ ಅಂದ್ರೆ ನಾವು ಮನೆ ಒಳಗಡೆ ತರಕಾರಿಗಳನ್ನ ಕಟ್ ಮಾಡುವಂಥದ್ದು, ಟೊಮೆಟೊಗಳನ್ನ, ಸಣ್ಣ ಸಣ್ಣ ತರಕಾರಿಗಳನ್ನ ಕಟ್ ಮಾಡುವಂಥದ್ದು, ಅದು ಚಾಕ್ ಆಗಿದೆ. ಕ್ಷೌರ ಕತ್ತಿ ಅದೆಲ್ಲ ಬಹಳ ಹರಿಯಾಗಿ ಇಟ್ಟುಕೊಳ್ತಾರೆ. ಅದಕ್ಕಿಂತಲೂ ವಿಶೇಷವಾದಂತ ಕ್ಷೌರ ಕತ್ತಿ ಏನಪ್ಪಾ ಅಂದ್ರೆ ಇವತ್ತು ಸೇವಿಂಗ್ ಮಾಡುವಂಥದ್ದು ಹಜಾಮರ ಕತ್ತಿ. ಅದು ನೋಡಿ ಎಷ್ಟು ಒಂದು ಚೆನ್ನಾಗಿರುತ್ತೆ ಅಂದ್ರೆ, ಇವತ್ತು ಸೇವಿಂಗ್ ಮಾಡುವಾಗ ಸೋಪ್ ಹಾಕಿ ಅಥವಾ ಈ ತರ ಯಾವುದೇ ಒಂದು ಕ್ರೀಮ್ ಅನ್ನ ಹಾಕಿ ಅಲ್ಲಿ ಸೇವ್ ಮಾಡಿದಾಗ ಸ್ವಲ್ಪ ಕೂಡ ನೋವಾಗೋದಿಲ್ಲ. ಮುಖದಲ್ಲಿ ಒಂದು ಸಣ್ಣ ಕಜ್ಜಿದ್ರು ಅದನ್ನು ಕತ್ತರಿಸಿಕೊಂಡೇ ಬಂದು ಬಿಡ್ತದೆ ಅಲ್ಲಿ. ಹಾಗೆ ಅದೇ ರೀತಿ ಇವತ್ತು ಬ್ಲೇಡ್ ಹಾಕಿ ಸೇವ್ ಮಾಡಿದಾಗಲೂ ಕೂಡ ಇವತ್ತು ಏನಾಗ್ತದೆ, ಬಹಳ ಒಂದು ಹರಿತವಾಗಿ ನೈಸಾಗಿ ಒಂದು ಚೂರು ಇಲ್ಲದೆ ಅದು ಹೇಗೆ ಕೂದಲನ್ನ ಕಟ್ ಮಾಡ್ಕೊಂಡು ಬರ್ತದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗೆ ಮೋಸಗಾರರ ನಾಲಿಗೆ ಏನಾಗ್ತದೆ, ಅದೇ ರೀತಿ ಕತ್ತಿಯಾಗಿ, ಅಂದ್ರೆ ಇನ್ನೊಬ್ಬರಿಗೆ ಯಾವ ರೀತಿ ಮೋಸ, ದಗ, ಅನ್ಯಾಯ, ಸುಳ್ಳು, ಒಂದೊಂದ್ ತರ ಮೋಸ ಮಾತಾಡ್ಕೊಂಡು ಮುಖಕ್ಕೊಂಥರ ಮಾತಾಡು, ಮುಂದೆ ಒಂದು ಮಾತಾಡೋದು, ಹಿಂದೆ ಒಂದು ಮಾತಾಡುವಂಥದ್ದು, ಗುಣಗುಟ್ಟುವಂಥದ್ದು, ಕೊಯ್ಯುಕ್ತಿ ಬುದ್ಧಿ ಮಾಡುವಂಥದ್ದು, ಇಂಥವರಲ್ಲಿ ಈ ಕ್ಷೌರ ಕತ್ತಿ ಹಾಗೆ ಅವರ ನಾಲಿಗೆ ಉಲ್ಟಾ ಪಲ್ಟಾ ಮಾಡುವಂಥದ್ದು, ನಂಬಿಸುವಂಥದ್ದು, ಆಮೇಲೆ ಮೋಸ ಅದಕ್ಕೆ ಉಲ್ಟಾ ಮಾಡುವಂಥದ್ದು. ಹಾಗೆ ಅಂಥವರಿಗೂ ಕೂಡ ಬಹಳ ಶಿಕ್ಷೆ. ಕಡೆಗೆ ಸ್ವಲ್ಪ ದಿವಸ ಮಾತ್ರ ಅವರ ಆಟಗಳು ನಡಿಬಹುದು. ಆಮೇಲೆ ಮಾಡಿದ ಕೆಲಸಗಳು, ವ್ಯವಸಾಯಗಳು, ಗಂಡ ಕಡೆಗೆ ಅವರಿಗೆ ಸರಿ ಇರುವುದಿಲ್ಲ, ಹೆಂಡತಿ ಸರಿ ಇರುವುದಿಲ್ಲ, ಮಕ್ಕಳು ಸರಿ ಇರುವುದಿಲ್ಲ, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾಗಲೇಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಾಗಲೇ ಹೇಳಿದಾಗ ಒಂದು ಒಳ್ಳೆ ಬ್ಲೇಡ್ ಅದನ್ನು ಸೇವ್ ಮಾಡಿ ಕಡೆಗೆ ಏನಾಗ್ತದೆ, ಒಂದು ಕಡೆಗೆ ಆ ಬ್ಲೇಡ್ ಅದು ಬಡ್ಡ ಆಗ್ತದೆ, ತೆಗೆದು ಬಿಸಾಡಿ ಬಿಡ್ಬೇಕಾಗ್ತದೆ. ಹಾಗೆ ಇಂಥ ಮೋಸಗಾರನನ್ನು ದೇವರು ಒಂದಲ್ಲ ಒಂದು ದಿವಸ ಸಮಯ ಬರುವಾಗ
ಎಸೆದು ಬಿಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಒಂದು ಮಚ್ಚಿರ್ಬೋದು, ಒಂದು ಕತ್ತಿ ಇರ್ಬೋದು, ಏನೇ ಇರ್ಬೋದು, ಅದು ಅದರ ಟೈಮ್ ಮುಗಿದ ಮೇಲೆ ಅದನ್ನ ಅದನ್ನ ಹದ ಮಾಡಕ್ಕಾಗದ ಮೇಲೆ ಏನ್ ಮಾಡ್ತಾರೆ, ತಗೊಂಡೋಗಿ ಗುಜರಿಗೆ ಹಿಡಿತದೆ, ಇಲ್ಲದ್ರೆ ಒಂದು ಮೂಲೆಗೆ ಬಿಸಾಡ್ತಾರೆ, ಮಣ್ಣು ಹಿಡಿತದೆ. ಅದೇ ರೀತಿ ಈ ದುಷ್ಟರು, ಮೋಸರು, ಅನೀತಿವಂತರು ಇಂಥವ್ರಲ್ಲಿ ಏನ್ ಮಾಡ್ತಾರೆ, ಆ ಸಮಯ ಬರುವವರೆಗೆ ದೇವರು ನೋಡ್ತಾ ಇರ್ತಾರೆ. ಸಮಯ ಬಂದಾಗ ಅವರನ್ನ ಕಟ್ ಮಾಡಿ ಬಿಸಾಡಿ ಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಒಂದು ಹಸಿ ಮರ ಇರ್ತದೆ, ಅದು ಅದನ್ನು ಸುಡಕ್ ಆಗೋದಿಲ್ಲ, ಅದು ಉರಿಯೋದಿಲ್ಲ. ಸಂಪೂರ್ಣವಾಗಿ ಅದು ಮರ ಸತ್ತು ಹೋದ್ಮೇಲೆ ಅಥವಾ ಅದನ್ನ ಕಡಿದು ಬೀಳಿಸಿದ್ಮೇಲೆ ಅದು ಚೆನ್ನಾಗಿ ಒಣಗಿ ಹೋಗಿರ್ತದೆ. ಆಮೇಲೆ ಏನಾಗ್ತದೆ, ಬೆಂಕಿಯಲ್ಲಿ ಹಾಕಿ ಅದನ್ನ ಸುಟ್ಟು ಸರ್ವನಾಶ ಮಾಡ್ತಾರೆ. ಒಂದು ಮುಳ್ಳು ಗಿಡಗಳನ್ನ ಕೂಡ, ಹೊಲದಲ್ಲಿ ಒಂದು ಮುಳ್ಳು ಗಿಡ ಬೆಳೆದ್ರೆ ರೈತ ಏನ್ ಮಾಡ್ತಾನೆ, ಬೇರು ಸಮೇತ ಕಿತ್ತು ಸೈಡಿಗೆ ಹಾಕ್ತಾನೆ. ಒಣಗಿದ ಮೇಲೆ ಅದನ್ನ ಏನ್ ಮಾಡ್ತಾನೆ, ಸುಟ್ಟು ನಾಶ ಮಾಡ್ತಾನೆ. ಅದೇ ರೀತಿ ಮೋಸಗಾರರು, ದಗ, ಮೋಸ, ಅನ್ಯಾಯ, ಸುಳ್ಳುಗಾರರು, ಬಡ ಯಾರನ್ನಾದರೂ ಕೂಡ ಮೋಸ ಮಾಡೋರು, ಹಾಳು ಮಾಡೋರು, ಈ ರೀತಿ ಆ ಸಮಯ ಬಂದ ಮೇಲೆ ಸರಿಯಾದ ಶಿಕ್ಷೆಗೆ ದೇವರು ಒಳಪಡಿಸ್ತಾರೆ. ಇದನ್ನು ತಿಳಿದುಕೊಳ್ಳುವಂತ ಜ್ಞಾನ ನಮಗೂ ಇರಬೇಕು. ಅಂದರೆ ದೇವರ ವಾಕ್ಯ ನಮ್ಮಲ್ಲಿ ಅಡಕವಾಗಿದ್ದರೆ, ದೇವರು ಕೊಟ್ಟ ಜ್ಞಾನ ನಮ್ಮಲ್ಲಿ ಸರಿಯಾಗಿ ಇರುವುದಾದರೆ ಪ್ರತಿ ಒಂದನ್ನ ಕಂಡು ಹಿಡಿಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತವರನ್ನ ದೇವರು ಯಾವಾಗಲೂ ಬಿಡುವುದಿಲ್ಲ. ಅಪಾಯಗಳನ್ನೇ ಕಲ್ಪಿಸುತ್ತದೆ ಕತ್ತಿ. ನೋಡಿ, ಅದೇ ವಿಚಾರ ಮಾಡುವ ಕತ್ತಿ ಬ್ಲೇಡ್ ಆದ್ರೆ, ಉದಾಹರಣೆಗೆ ಕೋಪ ಬಂದು ಸಿಟ್ಟಲ್ಲಿ ಏನ್ ಮಾಡ್ತದೆ, ಇನ್ನೊಬ್ಬರನ್ನು ಕೊಯ್ಬೋದು, ಗಾಯ ಮಾಡ್ಬೋದು, ಕೊಲೆ ಮಾಡ್ಬೋದು. ಸೇವಿಂಗ್ ಮಾಡುವುದೇನೋ ಒಳ್ಳೆಯದೇ, ತರಕಾರಿ ಕಟ್ ಮಾಡೋದು ಒಳ್ಳೆಯದೇ, ಮುಳ್ಳು ಗಿಡಗಳನ್ನು ಕಟ್ ಮಾಡೋದು ಒಳ್ಳೆಯದೇ. ಅದೇ ಒಂದು ಕ್ಷೌರ ಕತ್ತಿ ಆಗಿರುವಂತ ಆಯುಧಗಳನ್ನು ತೆಗೆದುಕೊಂಡು ಇನ್ನೊಬ್ಬರಲ್ಲಿ ಅದೇ ಕತ್ತಿಗಳು ಏನ್ ಮಾಡ್ತಾರೆ, ಕೊಯ್ತಾರೆ, ಮಾಡ್ತಾರೆ, ಗಾಯ ಮಾಡ್ತಾರೆ, ಕಡಿತಾರೆ, ಕೈಕಾಲು ಕಟ್ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಈ ಮೋಸಗಾರರ ಪರಿಸ್ಥಿತಿ ಇದುವೇ. ಆಗ ಅಂಥವ್ರು ಕೂಡ ಏನ್ ಮಾಡ್ತಾರೆ, ದೇವರು ಅಂಥವ್ರನ್ನು ಕೂಡ ಸರಿಯಾದ ಶಿಕ್ಷೆಗೆ ಪಡಿಸ್ತಾರೆ. ಇದು ಕೂಡ ಇವತ್ತು ಕೂಡ ನನ್ನ ಕಣ್ಣು ಮುಂದೆ ಬಹಳ ಜನ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗೆ ನಮ್ಮ ಜೀವಿತದಲ್ಲಿ ಬಹಳ ಎಚ್ಚರ. ಅಂಥವ್ರ ಜೊತೆ ಏನಾದರೂ ಮಾತಾಡುವ ಸಂದರ್ಭ ಸಿಕ್ಕಿದ್ರೆ ನಾವು ಅವರಿಗೆ ನೈಸಾಗಿ ಮೆಲ್ಲನೆ ದೇವರ ವಾಕ್ಯವನ್ನ ತಿಳಿಯಪಡಿಸಬೇಕು. ಸಂದರ್ಭ ನೋಡಿಕೊಂಡು, ಎಲ್ಲ ಸ್ಥಳದಲ್ಲಿಯೂ ಎಲ್ಲರ ಮೊದಲು ಅಲ್ಲ, ಸಂದರ್ಭ ನೋಡಿಕೊಂಡು ಅವರೊಂದಿಗೆ ನಾವು ಮಾತನಾಡಬೇಕು. ಇದನ್ನೇ ಇವತ್ತು ದೇವರು ನನ್ನ ಜೀವಿತದಲ್ಲಿ ಕೂಡ ಮಾಡಿಸುತ್ತಲೇ ಇದ್ದಾರೆ. ಅನೇಕರಿಗೆ ಹೀಗೆ ತಿಳಿಸುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ 52:3. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ, ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ನೋಡಿ, ಅಂಥವ್ರು ಏನ್ ಮಾಡ್ತಾರೆ, ಇನ್ನೊಬ್ಬರಿಗೆ ಕಷ್ಟ, ಸಂಕಟ, ದುಃಖಗಳು ಬಂದರೂ ಉಪಕಾರ ಮಾಡುವುದನ್ನು ಬಿಟ್ಟು ಅಪಕಾರವನ್ನೇ ಮಾಡ್ತಾರೆ. ಅವರ ಲಾಭಕ್ಕಾಗಿ ಮೆಲ್ಲೆ ನೆಗಾಡಿಕೊಂಡು, ಹಾವು ಯಾವ ರೀತಿ ಹವ್ವಳ ಹತ್ರ ಸೈತಾನ ಸರ್ಪದ ರೂಪದಲ್ಲಿ ಹಾವು ಬರ್ತದೋ ಅದೇ ರೀತಿ ಮೆಲ್ಲೆ ಬಂದು ನೈಸಾಗಿ ಮಾತಾಡಿಕೊಂಡು, ನೆಗಾಡಿಕೊಂಡು, ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಹೇಳಿಕೊಂಡು ಬರ್ತಾರೆ. ಅಂದ್ರೆ ಅವರ ಲಾಭಕ್ಕಾಗಿ ಯಾವಾಗ ಅವರ ಕೈಗೆ ಸಿಕ್ತೋ ಆಮೇಲೆ ಬೆನ್ನು ಹಾಕ್ತಾರೆ. ಅದೇ ಇವತ್ತು ನಾವು ಕೊಟ್ಟಾಗ ಆಮೇಲೆ ನಮಗೆ ಎಂತ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಖಂಡಿತವಾಗಿ ಅವರು ತಿರುಗಿ ನೋಡೋದಿಲ್ಲ. ನೋಡದವರಾಗೆ, ಕೇಳಿದ್ರು ಕೇಳದವರಾಗೆ ದೂರನೇ ಸರಿಯುತ್ತಾರೆ, ಹತ್ತಿರನೇ ಬರುವುದಿಲ್ಲ. ಆಮೇಲೆ ಮತ್ತೆ ಒಂದು ಕಷ್ಟಗಳು ಅವರಿಗೆ ಬಂದಾಗ ನಮ್ಮನ್ನ ನೋಡಿಕೊಂಡು ಮತ್ತೆ ಬರೋರಾಗಿದ್ದಾರೆ. ಹೋಗ್ಲಿ, ಅದಾಗಲಿ, ಏನೋ ಒಂದು ಸಮಯದಲ್ಲಿ ಉಪಕಾರ ಮಾಡ್ದ ಅಂತ ಹೇಳಿ ಖಂಡಿತವಾಗಿ ಯಾವ ಉಪಕಾರಗಳನ್ನು ಕೂಡ ನೆನೆಸುವುದಿಲ್ಲ. ಮತ್ತೆ ಒಂದ್ಸಲ ಅವರು ಕೇಳಿದಾಗ ನಾವು ಅವರಿಗೆ ಕೇಳಿದ್ದನ್ನ ಕೊಡದ ಹೋದ್ರೆ ಇನ್ನೊಬ್ಬರ ಮುಖಾಂತರ ಚಾಡಿ, ದೂರು ಹೇಳಿ, ಕುಡಿಸಿ ಮಾಡಿ ಗಲಾಟೆ ಮಾಡಿಸೋರಾಗಿದ್ದಾರೆ. ಎಲ್ಲೆಲ್ಲೋ ಗಲಾಟೆ ಎಬ್ಬಿಸೋರು ಕೂಡ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥವ್ರು ಇವತ್ತು ನಮ್ಮ ಸುತ್ತಮುತ್ತಲು ಒಡ ಹುಟ್ಟಿದವರಲ್ಲಿ, ಮನೆಯವರಲ್ಲಿ ಕೂಡ ಬಹಳ ಜನ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರು ಏನು ಒಬ್ಬಂಟಿಗ ದೇವರ ಸೇವಕ ಏನೂ ಇಲ್ಲ, ಇನ್ನೊಬ್ಬ ಅನಾಥ, ಇವನಿಗೆ ನಾವು ಆದಷ್ಟು ಸಹಾಯ ಮಾಡಬೇಕು ಅಂತ ನೋಡೋದಿಲ್ಲ. ಬದಲಾಗಿ ಅವನ ಕೈಯಿಂದಲೇ ಕಿತ್ತು ತಿನ್ನೋರು ಇದ್ದಾರೆ. ಆದ್ರೆ ಅಂಥವ್ರು ಇವತ್ತಿಗೂ ಉದ್ಧಾರ ಆಗಲಿಲ್ಲ. ದೇವರ ವಾಕ್ಯದ ಪ್ರಕಾರ ಇನ್ನು ಮುಂದೆ ಕೂಡ ಉದ್ಧಾರ ಆಗುವುದಿಲ್ಲ. ಆದರೆ ದೇವರನ್ನ ಆರಿಸಿಕೊಂಡವರು ಅಂಥವ್ರ ಬಳಿಗೆ ಕಳಿಸುತ್ತಾರೆ. ದೇವರ ವಾಕ್ಯವನ್ನು ತಿಳಿಸ್ತಾರೆ. ಆದ್ರೆ ಅವರು ಮಾತಿಗೆ ಉತ್ತರ ಕೊಡುವುದಿಲ್ಲ, ಬದಲಾಗುವುದಿಲ್ಲ. ಯಾಕೆಂದ್ರೆ ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಸೈತಾನನಿಗೆ ನರಕವೆಂಬ ತೀರ್ಪು ಕೊಟ್ಟು ಯಾವ ರೀತಿ ಪರಲೋಕದಿಂದ ದೇವರವರನ್ನು ಭೂಮಿಗೆ ದಬ್ಬಿದ್ರೋ, ನ್ಯಾಯ ತೀರ್ಪಿನ ದಿವಸ ನೇರವಾಗಿ ಆಗಲೇ ತೀರ್ಪು ಆಗಿದೆ. ಅವನ ಕೆಟ್ಟ ಕೆಲಸಗಳನ್ನ ಸೈತಾನ ಇಲ್ಲಿ ಮಾಡ್ತಾನೆ.
ಇದ್ದಾನೆ. ನ್ಯಾಯ ತೀರ್ಪು ದಿವಸ ನೇರವಾಗಿ ಅವನಿಗೆ ನರಕವೇ ತೀರ್ಪು ಆಗಿ ಹೋಗಿದೆ. ಹಾಗೆ ಇವತ್ತು ದೇವರನ್ನು ಆದುಕೊಂಡು ದೇವರು ಯಾರಿಗೆ ದರ್ಶನ ಕೊಡ್ಲಿಲ್ವೋ ಅವರ ಲೆಕ್ಕವೇ ಬೇರೆ. ಯಾರಿಗೆ ದರ್ಶನ ಕೊಟ್ಟಿದ್ದಾರೋ, ಯಾರಿಗೆ ತಿಳಿಪಡಿಸಿದಾರೋ, ಯಾರ ಜೀವಿತದಲ್ಲಿ, ಹೆಂಡತಿ ಜೀವಿತದಲ್ಲಿ, ಗಂಡನ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೋ ಅವ್ರು ಖಂಡಿತವಾಗಿ ತಿರುಗಿ ಹೋದ್ರೆ ಈ ರೀತಿ ದುಷ್ಟತನದಲ್ಲಿ ನಡೆದಾಗ ಖಂಡಿತವಾಗಿ ಅಲ್ಲಿ ಏನ್ ಮಾಡ್ತಾರೆ, ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಇದು ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮಾತು. ಹಾಗಂತವರ ಸವಾಸವನ್ನೇ ಬಿಟ್ಟು ನಾವು ಜೀವಿಸಬೇಕಾಗಿದೆ. ಅದಕ್ಕೆ 1ನೇ ಕೀರ್ತನೆ ಬಹಳ ಚೆನ್ನಾಗಿ ಎಚ್ಚರಿಸ್ತದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ഇരുಳು ಯೆಹೋವನೆಂದರೆ ಪರಮಾತ್ಮ ಭಗವಂತನ ಸರ್ವ ಸೃಷ್ಟಿಕರ್ತನ ಆ ಮಾತನ್ನು ಕೇಳ್ತಾರ ಅವರೇ ಧನ್ಯರು. ಅಂಥವ್ರ ಜೊತೆಲಿ ಸೇರ್ಲೇಬಾರದು, ದೂರ ಇಟ್ಟು ನಾವು ಜೀವಿಸಬೇಕು ಅಂತ. ಹಾಗೆ ಉಪಕಾರ ಮಾಡಿದಷ್ಟು ಕಡೆಗೆ ಇದು ನನ್ನ ಜೀವಿತದಲ್ಲಿ ಕೂಡ ಬೇಕಾದಷ್ಟು ಆಯ್ತು ಆಗಿ ಹೋಯ್ತು, ನನಗೆ ಕಷ್ಟ ಸಂಕಟ ದುಃಖ ಬಂದಾಗ ತಿರುಗಿ ನೋಡೋರು ಕೂಡ ಇಲ್ಲ. ಇದೇ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಇವತ್ತು ಕೂಡ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ಅವರನ್ನು ಕ್ಷಮಿಸಲಿ, ಅವರನ್ನು ಸಾಕ್ಷಿಯಾಗುವಂತೆ ಮಾರ್ಪಡಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಉಪಕಾರಕ್ಕಿಂತಲೂ ಅಪಕಾರವೇ ನಿನಗಿಷ್ಟ. ಬೈಯೋದು, ಮಾಡೋದು, ಶಾಪ ಹಾಕುವಂಥದ್ದು ಇದುವೇ ಉದ್ಧಾರ ಆಗಲಿಲ್ಲ, ಆಗೋದು ಇಲ್ಲ. ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ನೋಡಿ, ನ್ಯಾಯ ಮಾತಾಡೋದಿಲ್ಲ ಅವರು, ಬರೀ ಸುಳ್ಳು, ದಗ, ಮೋಸ, ಅನ್ಯಾಯ. ಯಾಕೆ? ಅವರ ಲಾಭ ಆಗಬೇಕು ಅಂಥವ್ರನ್ನೇ ಹುಡುಕಿಕೊಂಡು ಹೋಗ್ತಾರೆ. ಅಂಥವ್ರದ್ದೇ ಒಂದು ಗುಂಪು ಇದೆ. ಸುಳ್ಳು ಹೇಳಿ ಕಪಟ ಮಾಡಿ ಏನೇನೋ ಮಾಡುವುದೇ ಅವರಿಗೆ ಇಷ್ಟ. ಆದರೆ ಬಹಳ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗಿದೆ. ಇಂಥವ್ರ ಬಗ್ಗೆ ನಾವು ಇಂಥವ್ರನ್ನ ತಿಳಿದುಕೊಂಡು ಬಹಳ ಎಚ್ಚರ. ಒಂದು ವೇಳೆ ಇಂಥವರಿಗೂ ಕೂಡ ದೇವರ ವಾಕ್ಯವನ್ನು ತಿಳಿಸುವಂಥ ಒಂದು ಸಮಯ ಸಿಕ್ಕಿದ್ರೆ ಖಂಡಿತವಾಗಿಯೂ ನಾವು ಅಂಥವರಿಗೆ ದೇವರ ವಾಕ್ಯವನ್ನು ಸಮಯ ನೋಡಿಕೊಂಡು ತಿಳಿಸಲೇಬೇಕು. ಆದರೂ ಅವರು ಮಾತು ಕೇಳೋದಿಲ್ಲ. ನರಕವೆಂಬ ತೀರ್ಪು ಆಗಿ ಹೋಗಿದೆ. ಆದ್ದರಿಂದ ನಾವು ಬಹಳ ಎಚ್ಚರ. ಇಂಥವರಿಂದ ನಾವು ದೂರ ಇರಲೇಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ನಾಳೆಯೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಿಡಿಯಾಗಿ ತಿಳಿಸಿದ್ದೀರಿ. ಇದನ್ನು ಚೆನ್ನಾಗಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ ಸ್ವಾಮಿ. ನೀವು ಆರಿಸಿಕೊಂಡ ಸೇವಕರುಗಳ ಮುಖಾಂತರ ತಿಳಿಯಪಡಿಸಿರಿ. ನನ್ನ ಮೂಲಕ ಇವತ್ತು ಯಾರ್ಯಾರಿಗೆ ತಿಳಿಯಪಡಿಸ್ತಾ ಇದ್ದೀರೋ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಡಿರಿ. ಅವರನ್ನು, ಅವರ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆಶೀರ್ವದಿಸಿರಿ. ಅವರ ಮಕ್ಕಳಿಗೂ ಕೂಡ ಅವರು ನಿಮ್ಮ ವಾಕ್ಯವನ್ನು ತಿಳಿಸುವಂತಾಗಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಕೂಡ ನೀವು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.